ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಮೊಳಕೆ ಕಟ್ಟಿರೋ ಹುರುಳಿಕಾಳು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟು ಮಸಾಲ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೋಬೇಕು, ಮತ್ತು ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಒಂದು ಇಡಿಯಷ್ಟು ತೆಂಗಿನಕಾಯಿ ಚೂರು, ಮತ್ತು ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಲವಂಗ ಹಾಕ್ಕೋಬೇಕು. ನಾನು ಲವಂಗ ಇಲ್ಲೊಂದು 6ರಿಂದ 8 ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ ನೀವು ಹಾಕ್ಕೋಬೋದು. ಹಾಗೆ ಇದೆಲ್ಲದ್ರ ಜೊತೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ತೊಗೋಬೇಕು. ನಾವು ಸ್ವಲ್ಪ ಖಾರ ತಿಂತೀವಿ, ಅದಕ್ಕೋಸ್ಕರ ಒಂದು 13ರಿಂದ 14 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದೆಲ್ಲವನ್ನು ನಾವು ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಫಸ್ಟು ನಾವು ಮಸಾಲ ಪ್ರಿಪೇರ್ ಮಾಡ್ಕೊಳೋಕ್ಕಿಂತ ಮುಂಚೆ ಹುರುಳಿಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿ ಒಂದು ವಿಜಿಲ್ನ ಹಾಕ್ಸ್ಕೊಂಡು ಇಟ್ಕೊಂಡಿರಬೇಕು. ಇವಾಗ ನಾನು ಹೇಳಿದ್ನಲ್ಲ ಐಟಮ್ಸು, ಅದನ್ನೆಲ್ಲ ಫಸ್ಟು ನಾವು ಫ್ರೈ ಮಾಡ್ಕೊಬೇಕು. ಬಾಣಲಿಯಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇವಾಗ ನೋಡಿ ಇಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಅದು ಲೈಟ್ ಬ್ರೌನ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕಿದ್ಮೇಲೆ ಇವಾಗ ಅದಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಂಡಿರೋವಂಥ ಟೊಮ್ಯಾಟೊ, ಹಾಗೆ ಶುಂಠಿ, ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡಬೇಕು ಸ್ವಲ್ಪ ಆಯಿಲಲ್ಲಿ. ಅದು ಸ್ವಲ್ಪ ರಸ ಎಲ್ಲ ಇಳಿಯುತ್ತೆ ಅಂತ ಗೊತ್ತಾಗುತ್ತಲ್ಲ, ಅಲ್ಲಿ ತನಕ ಅದನ್ನು ಕೈ ಆಡಿಸ್ತಾ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ ಹಾಗೂ ಇವಾಗ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡಿದ್ದು ನೋಡಿದ್ರಿ. ಅದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸರ್ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ತೆಂಗಿನಕಾಯಿ, ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ನುಣ್ಣಗೆ ಆಗೋ ತನಕ ಅದನ್ನು ಪೇಸ್ಟ್ ಮಾಡ್ಕೊಬೇಕು. ಅದು ನುಣ್ಣಗೆ ಆದಮೇಲೆ ನೀವು ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನೆಲ್ಲನೂ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ಫೈನ್ ಪೇಸ್ಟ್ ಆಗೋ ಥರ ಮಸಾಲಾನ ರುಬ್ಕೋಬೇಕು. ಜಾಸ್ತಿ ನೀರನ್ನು ಸೇರಿಸ್ಬಾರ್ದು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫೈನ್ ಪೇಸ್ಟ್ ಆಗೋ ತನಕ ರುಬ್ಕೊಳ್ಳಿ. ರುಬ್ಕೊಂಡೆಲ್ಲ ಆದಮೇಲೆ ನಾನು ಫಸ್ಟೇ ಹೇಳಿದ್ನಲ್ಲ, ಹುರುಳಿಕಾಳನ್ನ ಒಂದು ವಿಜಿಲ್ ಹಾಕಿ ಇಡಬೇಕು ಅಂತ ಅಂದ್ಬಿಟ್ಟು, ಇದು ವಿಜಿಲ್ ತೆಗೆದ್ಮೇಲೆ ರುಬ್ಬಿರೋ ಅಂಥ ಪೇಸ್ಟ್ ಇದೆಯಲ್ಲ ಇದು, ಅದನ್ನು ಹಾಕಿಬಿಟ್ಟು ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ನೀವೇನಾದರೂ ಈ ಥರ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಆಲೂಗಡ್ಡೆನ ಆ್ಯಡ್ ಮಾಡಿದ್ದೀನಿ. ಆಲೂಗಡ್ಡೆ ಜೊತೆಗೆ ನೀವು ಬದನೇಕಾಯಿ ಇದ್ದರೂ ಕೂಡ ಅದನ್ನು ಹಾಕ್ಕೋಬೋದು. ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ವಿಜಿಲ್ಗೆ ಇಟ್ಬಿಡಿ. 1-2 ವಿಜಿಲ್ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು. 2 ವಿಜಿಲ್ ಹೊಡೆದಿದ ತಕ್ಷಣ ಅದು ಪ್ರೆಷರ್ ಹೋಗೋ ತನಕ ಹಾಗೆ ಬಿಡಿ. ಇಮಿಡಿಯೇಟಾಗಿ ಓಪನ್ ಮಾಡೋದಕ್ಕೆ ಹೋಗಬೇಡಿ ನೀವು, ಅದು ಟೇಸ್ಟ್ ಇರೋದಿಲ್ಲ. ಸ್ವಲ್ಪ ಪ್ರೆಷರ್ ಹೋದ್ಮೇಲೆ ತೆಗೆದ್ರೇ ಚೆನ್ನಾಗಾಗಿರುತ್ತೆ ಸಾಂಬಾರು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರಿಗೆ. ಒಗ್ಗರಣೆ ಮಾಮೂಲಿ ಎಲ್ಲರಿಗೂ ಗೊತ್ತು ಹೇಗೆ ಹಾಕೋದು ಅಂತ. ನಾನು ಸುಮ್ಮನೆ ವೀಡಿಯೋ ತೊಗೊಂಡಿದ್ದೆ ಎಲ್ಲ ವೀಡಿಯೋ ಕ್ಲಿಪ್ ಅಂತ ಆ್ಯಡ್ ಮಾಡಿದ್ದೀನಿ. ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನೀವಾಗ ಇಲ್ಲಿ ನೋಡ್ತಿರೋ ಹಾಗೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೊಬೇಕು ಅಷ್ಟೇ. ಕುಕ್ಕರ್ದು ಪ್ರೆಷರೆಲ್ಲ ಹೋದ್ಮೇಲೆ ಈ ಒಗ್ಗರಣೆ ಹಾಕಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಏನಾದರೂ ತುಂಬ ನೀರಾಗಿದೆ ಸಾಂಬಾರು ಅಂದರೆ ಸ್ವಲ್ಪ ಹೊತ್ತು ಬೇಯೋಕೆ ಇಡಬೇಕು ಗ್ಯಾಸ್ ಮೇಲೆ. ಇಲ್ಲ ಅಂದರೆ ನಿಮಗೆ ಸಾಕು ಅಷ್ಟೇ ಹದ ಇರಲಿ ಅಂತ ಅಂದ್ಕೊಂಡ್ರೆ ಹಾಗೆ ನೀವು ಸರ್ವ್ ಮಾಡಿಕೊಂಡು ತಿನ್ಬೋದು.
ಈ ಮಸಾಲಾನ ಯಾವುದೇ ಮೊಳಕೆ ಕಟ್ಟಿರೋ ಕಾಳಿಗೆ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ಕೋಬೋದು. ಆ್ಯಂಡ್ ಯಾವುದೇ ಕಾಳನ್ನ ಬೇಕಾದರೂ ಈಸಿಯಾಗಿ ಮೊಳಕೆ ಕಟ್ಬೋದು. ಅದು ಹೇಗೆ ಮಾಡೋದು ಅಂತ ನಾನು ಬೇಕಂದರೆ ಮುಂದೆ ಯಾವತ್ತಾದರೂ ಶೇರ್ ಮಾಡ್ತೀನಿ. ನೀವಾಗ ನೋಡ್ಬೋದು ಪ್ರೆಷರ್ ಹೋದ್ಮೇಲೆ ಸಾಂಬಾರು ಹೇಗೆ ರೆಡಿಯಾಗಿದೆ ಅನ್ನೋದು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.